Hi dear students, welcome back once again to our social science class. So today I am going to take 9th chapter of geography, that is transport, Indian transport and communication. Okay, so without making any delay, let's get into this. ಇಂಡಿಯಾದಲ್ಲಿ ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ, ಹಾಗೆ ಯಾವ ಥರದ ಕಮ್ಯುನಿಕೇಷನ್ ಸಿಸ್ಟಮ್ ಇದೆ. ಎಸ್, ಲೆಟ್ಸ್ ಗೆಟ್ ಇನ್ ಟು ದೇರ್. ಫಸ್ಟ್ ಒನ್, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಟ್ರಾನ್ಸ್ಪೋರ್ಟ್ ಅಂದ್ರೇನು, ಅದರ ಮೀನಿಂಗ್ ಏನು, ಡೆಫಿನೇಷನ್ ಕೇಳ್ಬೋದು. ಸಿ ದ ಫಸ್ಟ್ ಪಾಯಿಂಟ್, ಮೂವ್ಮೆಂಟ್ ಆಫ್ ಗೂಡ್ಸ್, ಸರ್ವೀಸಸ್ ಆ್ಯಂಡ್ ಪ್ಯಾಸೆಂಜರ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಪೋರ್ಟ್. ಇದು ಡೆಫಿನೇಷನ್. ಗೂಡ್ಸ್ ಇರ್ಬೋದು, ಸರ್ವೀಸಸ್ ಇರ್ಬೋದು, ಅಥವಾ ಪ್ಯಾಸೆಂಜರ್ಸ್, ಈ ರೀತಿ ಪ್ಯಾಸೆಂಜರ್ ಅಥವಾ ಈ ರೀತಿ ಗೂಡ್ಸ್ಗಳು, ಇದನ್ನು ನಾವು ಟ್ರಾನ್ಸ್ಪೋರ್ಟ್ ಅಂತೇಳಿ ಕರಿತೀವಿ. ಹಾಗೆ ಫಾರ್ ಎಕ್ಸಾಂಪಲ್ ಈವನ್ ಡಾಕ್ಟರ್ಸ್ ಇರ್ಬೋದು, ಅವರ ಸರ್ವೀಸು ಒಂದು ಕಡೆಯಿಂದ ಬೇರೆ ಕಡೆಗೆ ಹೋಗುತ್ತೆ ಅಂದ್ಕೊಟ್ರೆ ಅದನ್ನು ಕೂಡ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಓಕೆ, ಹೀಗಾಗಿ ಕೀವರ್ಡ್ಸ್ ನೋಡಿ, ಗೂಡ್ಸ್, ಸರ್ವೀಸಸ್, ಪ್ಯಾಸೆಂಜರ್ಸ್, ಈ ಮೂರಲ್ಲಿ ಯಾವುದೇ ಆದರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ಮೆಂಟ್ ಆಯ್ತು ಅಂದರೆ ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ಯುಟಿಲಿಟಿ ಆಫ್ ಪ್ಲೇಸ್ ಆ್ಯಂಡ್ ಟೈಮ್. ಈ ರೀತಿ ಟ್ರಾನ್ಸ್ಪೋರ್ಟ್ ಮಾಡೋದಿದೆಯಲ್ಲ, ಇದರಿಂದ ಉಪಯೋಗ ಆಗುತ್ತೆ. ಒಂದು ಪ್ಲೇಸಿಂದ ಪ್ಲೇಸ್ಗೆ ಹೋಗಿದಂಥ ಉಪಯೋಗ ಆಗುತ್ತೆ, ಮತ್ತು ಟೈಮ್ನ ಸೇವ್ ಮಾಡಿದಂಥ ಉಪಯೋಗ ಆಗುತ್ತೆ. ದಟ್ಸ್ ಒನ್. ನೆಕ್ಸ್ಟ್, ಇಟ್ ಲಿಂಕ್ಸ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್ ಆ್ಯಂಡ್ ಆಲ್ ಅದರ್ ರಿಲೇಟೆಡ್ ಆ್ಯಕ್ಟಿವಿಟೀಸ್. ಇದು ಯಾವುದ್ಯಾವುದಕ್ಕೆ ಲಿಂಕ್ ಮಾಡುತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು ಅಂತಂದರೆ, ಪ್ರೊಡಕ್ಷನ್ಗೆ. ಇಲ್ಲೊಂದು ಫ್ಯಾಕ್ಟ್ರಿ ಇದೆ, ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ, ಅದನ್ನು ತಗೊಂಡು ಯಾರಿಗೂ ಬೇರೆ ಜನಗೆ ಹಂಚಬೇಕಾಗಿರ್ತದೆ. ತಗೊಂಡೋಗಿ ಅಲ್ಲಿ ತಲುಪಿಸ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಬೇಕು ತಾನೆ. ಎಸ್, ಇಲ್ಲಿಗೆ ಲಿಂಕ್ ಆಯಿತು ತಾನೆ. ಎಸ್, ನೆಕ್ಸ್ಟ್ ಅಲ್ಲಿಂದ ಇನ್ನೊಬ್ರಿಗೆ ಯಾರಿಗೂ ಎಕ್ಸ್ಚೇಂಜ್ ಮಾಡಬೇಕಾಗಿರ್ತದೆ, ಮತ್ತೆ ಅಲ್ಲಿಗೆ ಲಿಂಕ್ ಆಯಿತು ತಾನೆ. ಹೀಗೆ. ಸೊ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಆರ್ ಲಿಂಕ್ಡ್ ಟುಗೆದರ್ ಬಿಕಾಸ್ ಆಫ್ ದ ಟ್ರಾನ್ಸ್ಪೋರ್ಟ್. ನೆಕ್ಸ್ಟ್, ಇಂಪಾರ್ಟೆನ್ಸ್, ಅದರ ಉಪಯೋಗ ಏನೇನು. ಲೆಟ್ಸ್ ಸಿ. ಟ್ರಾನ್ಸ್ಪೋರ್ಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಆಲ್ ದ ಸೆಕ್ಟಾರ್ಸ್, ದ ಪ್ರೈಮರಿ ಸೆಕ್ಟಾರ್, ದ ಸೆಕೆಂಡರಿ ಸೆಕ್ಟಾರ್ ಆ್ಯಂಡ್ ದ ಟರ್ಷಿಯರಿ ಸೆಕ್ಟಾರ್. ಈ ಮೂರೂ ಸೆಕ್ಟಾರ್ಗಳಿಗೂ ಕೂಡ ಬೆನಿಫಿಟ್ ಆಗುತ್ತೆ ಈ ಟ್ರಾನ್ಸ್ಪೋರ್ಟ್. ಯಾವುದು ಪ್ರೈಮರಿ ಸೆಕ್ಟರ್ ಅಂತಂದರೆ ಅಗ್ರಿಕಲ್ಚರ್ ಎಲ್ಲ ಮಾಡ್ತಾರಲ್ಲ ಇದು. ನೆಕ್ಸ್ಟ್ ಸೆಕೆಂಡರಿ ಸೆಕ್ಟಾರ್, ಫ್ಯಾಕ್ಟ್ರಿಗಳನ್ನ ನಡೆಸ್ತಾರಲ್ಲ, ಇಂಡಸ್ಟ್ರಿಗಳನ್ನ, ಅದು. ಸರ್ವಿಸ್ ಸೆಕ್ಟಾರ್, ಟರ್ಷಿಯರಿ ಸೆಕ್ಟಾರ್ಗೆ ಇನ್ನೊಂದು ಹೆಸರು ಸರ್ವೀಸ್ ಸೆಕ್ಟಾರ್. ಹಂಗಂತಂದರೆ ಡಾಕ್ಟ್ರು, ಟೀಚರ್ಸು, ಬ್ಯಾಂಕಿಂಗ್ ನಡೆಯೋದು, ಇವರೆಲ್ಲ ಏನು ಕಷ್ಟಪಟ್ಟು ಕೆಲಸ ಮಾಡಲ್ಲ, ಬುದ್ಧಿಯನ್ನು ಉಪಯೋಗಿಸ್ತಾರೆ. ಹಿಂಗಾಗಿ ಅದನ್ನು ನಾವು ಸರ್ವೀಸ್ ಸೆಕ್ಟರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಇಟ್ ಈಸ್ ಸೆಡ್ ದ್ಯಾಟ್ ಇಫ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್ ಆರ್ ದ ಬಾಡಿ ಆ್ಯಂಡ್ ಬೋನ್ಸ್ ಆಫ್ ಅ ನ್ಯಾಷನಲ್ ಆರ್ಗ್ಯಾನಿಸಮ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ದ ನರ್ವ್ಸ್. ಓಕೆ, ಏನಂತ ಹೇಳ್ತಾರೆ ಅಂತಂದರೆ, ಆರ್ಗ್ಯಾನಿಸಮ್ ಅಂದ್ರೇನು? ಆರ್ಗ್ಯಾನಿಸಮ್ ಅಂದರೆ ಒಂದು ಲೈಫ್ ಅಂತೇಳಿ, ಒಂದು ಜೀವಿ ಅಂತೇಳಿ. ಸೊ ಈ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿ ಇವೆರಡೂ ಕೂಡ ಬಾಡಿ ಮತ್ತು ಬೋನ್ಸ್ ಆಗಿರುತ್ತೆ ಒಂದು ದೇಶ ಅನ್ನೋದಕ್ಕೆ. ಒಂದು ದೇಶ ಅನ್ನೋ ಜೀವಿಗೆ ಬಾಡಿ ಮತ್ತು ಬೋನ್ಸ್ ಆಗಿರುತ್ತೆ. ಆದರೆ ನರ್ವ್ಸ್ಗಳ ರೀತಿ, ನರಗಳ ರೀತಿ ಬ್ಲಡ್ಡನ್ನು ಕ್ಯಾರಿ ಮಾಡೋವಂಥದ್ದು ಯಾವುದು? ಈ ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ ಆಯಿತಾ. ಸೊ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಆರ್ ದ ನರ್ವ್ಸ್. ಆ ಜೀವಿಗೆ ನರಗಳು ಅಂತಂದರೆ ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್. ಹೀಗೆ ತುಂಬ ಚೆನ್ನಾಗಿ ಕಂಪ್ಯಾರಿಸನ್ ಮಾಡಿದ್ದಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಎಫಿಷಿಯೆಂಟ್ ಆ್ಯಂಡ್ ಚೀಪ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಚೀಪಾಗಿದ್ದರೆ, ಈಸಿಯಾಗಿ ಕಡಿಮೆ ರೇಟ್ನಲ್ಲೇ ನಾವು ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ತೊಗೊಂಡೋಗ್ಬೋದು ಅಂತಂದರೆ, ಎಫಿಷಿಯೆಂಟಾಗಿ, ನೀಟಾಗಿ, ಚೆನ್ನಾಗಿದ್ದರೆ, ಯಾವುದೋ ವೇಸ್ಟೇಜ್ ಆಗ್ದಂಗಿದ್ರೆ, ಹೆಲ್ಪ್ಸ್, ಅದು ಏನೇನಕ್ಕೆ ಹೆಲ್ಪ್ ಮಾಡುತ್ತೆ? ಟು ಡೆವಲಪ್ ರಿಸೋರ್ಸಸ್. ನಾವು ಕೂಡ ಖುಷಿಯಾಗಿ ಹೊಸ ಹೊಸ ರಿಸೋರ್ಸ್ಗಳನ್ನ ನಾವು ಡೆವಲಪ್ ಮಾಡ್ತೀವಿ, ಹೊಸ ಹೊಸ ಬೆಳೆಗಳನ್ನ ಬೇಕಾದ್ರೆ ಬೆಳಿತೀವಿ, ಈಸಿಯಾಗಿ ತೊಗೊಂಡೋಗ್ಬೋದು, ಯಾವುದೇ ವೇಸ್ಟೇಜ್ ಆಗೋಲ್ಲ ಅನ್ನೋ ರೀತಿ. ಹಾಗೆ ಸೊ ವಿ ಕ್ಯಾನ್ ಡೆವಲಪ್ ರಿಸೋರ್ಸಸ್. ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಆ ರೀತಿ ಇದ್ದರೆ, ಪ್ರಮೋಟ್ಸ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್. ಫ್ಯಾಕ್ಟ್ರಿಗಳು ಕೂಡ ಡೆವಲಪ್ ಆಗುತ್ತೆ, ಯಾಕಂದರೆ ಅವರ ಗೂಡ್ಸ್ಗಳನ್ನ ಈಸಿಯಾಗಿ ಕ್ಯಾರಿ ಮಾಡ್ತಾಯಿದ್ದಾರೆ ಚೀಪ್ ಆ್ಯಂಡ್ ಬೆಸ್ಟಾಗಿ. ಬಟ್ ಅದ್ರ ಬದಲು ಏನೋ ಒಂದು ಸ್ವಲ್ಪ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋನಾಗ ಪೊಲೀಸರು ಅಡ್ಡ ಹಾಕೊಂಬಿಟ್ಟು, ಎಷ್ಟು ತೊಗೊಂಡೋಗ್ತೀರಾ, ಇಷ್ಟು ಲೋಡ, ಇಷ್ಟು ಲಕ್ಷದ ದುಡ್ಡು ಕಟ್ಟಬೇಕು ನೀವು ಟ್ಯಾಕ್ಸ್ ಅನ್ನೋ ಥರ ಹಿಡ್ದಾಕ್ಬಿಟ್ರೆ ತುಂಬ ಕಿರಿಕಿರಿ ತಾನೆ. ಸೊ ಯಾವ ಇಂಡಸ್ಟ್ರಿನೂ ಕೂಡ ತೆಗೋಕ್ಕೆ ಇಷ್ಟಪಡೋದಿಲ್ಲ, ಏನಪ್ಪ ಅವ್ನಿಗೆ ದುಡ್ಡು ಕಟ್ಕೊಂಡು ಅಂತೇಳಿ. ಹಾಗೆ ಸೊ ನೆಕ್ಸ್ಟು, ವೈಡನ್ ದ ಮಾರ್ಕೆಟ್. ಮಾರ್ಕೆಟ್ ಕೂಡ ತುಂಬ ದೊಡ್ಡದಾಗುತ್ತೆ. ಮಾರ್ಕೆಟ್ನಲ್ಲಿ ಹಲವಾರು ವಸ್ತುಗಳನ್ನ ನಾವು ನೋಡ್ತೀವಿ. ಇನ್ಕ್ರೀಸಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡ್ ಏನಿರ್ತದೆ, ದೇಶದ ಒಳಗಿನ ವ್ಯಾಪಾರ ಏನಿರ್ತದೆ, ಮತ್ತು ದೇಶದ ಹೊರಗಿನ ವ್ಯಾಪಾರ ಏನಿರ್ತದೆ, ಅದೆಲ್ಲ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್. ಹಿಂಗಾಗಿ ಎಷ್ಟೋ ಜನಕ್ಕೆ ಕೆಲಸಗಳು ಕೂಡ ಸಿಗುತ್ತೆ. ಹೊಸ ಹೊಸ ಫ್ಯಾಕ್ಟ್ರಿ ಓಪನ್ ಆದರೆ ಜಾಸ್ತಿ ಕೆಲಸಗಳು ಸಿಗುತ್ತೆ ತಾನೆ. ಹಾಗೆ ರೈಸಸ್ ದ ಇನ್ಕಮ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ವಿಲ್ ಇಂಪ್ರೂವ್. ಹಿಂಗಾಗಿ ಸೊ ಎಲ್ಲ ಥರ ಡೆವಲಪ್ ಆದಮೇಲೆ ಜನಗಳ ಲೈಫ್ ಸ್ಟೈಲ್ ಕೂಡ ಸ್ಟ್ಯಾಂಡರ್ಡ್ ಆಗುತ್ತೆ ತಾನೆ. ಎಸ್, ಹಿಂಗೆ
ಸ್ಟ್ಯಾಂಡರ್ಡ್ ಮತ್ತು ಅವರ ಇನ್ಕಮ್ ಎಲ್ಲ ಕೂಡ ಜಾಸ್ತಿ ಆಗುತ್ತೆ. ಎನ್ಕರೇಜಸ್ ಟೂರಿಸಮ್. ಈ ರೀತಿ ಟ್ರಾವೆಲ್ ಫೆಸಿಲಿಟಿ ಚೆನ್ನಾಗಿದ್ರೆ ಟೂರಿಸ್ಟ್ಗಳು ಚೆನ್ನಾಗಿ ಬರ್ತಾರೆ, ಒಳ್ಳೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆಯಪ್ಪ ಅಂತೇಳಿ. ಎಲ್ಲ ಬರೀ ಕಷ್ಟ ವಿಕಾರವಾಗಿ ವಿಚಿತ್ರವಾಗಿದೆ ರೋಡ್ಗಳೆಲ್ಲ ಅಂತಂದರೆ ಅಲ್ಲಿಗೆ ಹೋಗೋದು ಬೇಡಪ್ಪ ಅಂತಂತ ಹೇಳ್ತಾರೆ ತಾನೆ. ಹಾಗೆ ನೆಕ್ಸ್ಟ್ ಎಲ್ಪ್ಸ್ ಡಿಫೆನ್ಸ್. ನೋಡಿ ಅಗ್ರಿಕಲ್ಚರ್ ಇವೆಲ್ಲ ಹೇಳಿದ್ನಲ್ಲ, ಹಂಗೆ ಮಾರ್ಕೆಟು, ಮನಿ. ನೆಕ್ಸ್ಟು ಬಾರ್ಡರ್. ನೋಡಿ ಇಂಡಿಯಾದ ಬಾರ್ಡರ್ ಇದ್ದಂಗೆ ಇದೆಲ್ಲ. ಇಲ್ಲೆಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ ಸೋಲ್ಜರ್ಸ್ಗಳೆಲ್ಲ ಹೋಗ್ಬೋದು, ಬಾರ್ಡರ್ನಲ್ಲೆಲ್ಲ ನಿಂತ್ಕೋಬೋದು. ಇಲ್ಲೇನು ರೋಡ್ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ರಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಸೊ ಆಲ್ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಯಿತಾ. ಎಸ್. ನೆಕ್ಸ್ಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಯಾವ್ಯಾವ ಟೈಪ್ನಲ್ಲಿ ಆಗ್ತಾಯಿದೆ. ಸೊ ಮೇಜರಾಗಿ ಫಸ್ಟು 3 ಟೈಪ್ಸ್ನಲ್ಲಿ: ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್, ಏರ್ವೇಸ್ ಟ್ರಾನ್ಸ್ಪೋರ್ಟ್. ಓಕೆ, ಈ 3 ಥರ. ಈಗ ಒಂದೊಂದನ್ನೇ ಸಬ್ ಡಿವಿಷನ್ ಮಾಡ್ತಾರೆ. ಲ್ಯಾಂಡ್ ಟ್ರಾನ್ಸ್ಪೋರ್ಟಲ್ಲಿ ಸೊ ಲ್ಯಾಂಡ್ ಮೇಲೆ ಏನೇನಾಗ್ಬೋದು, ರೋಡ್ಸ್ಗಳಿರ್ತವೆ, ರೈಲ್ವೆಗಳಿರ್ತವೆ, ಪೈಪ್ಲೈನ್. ನೆಕ್ಸ್ಟ್ ವಾಟರ್ನಲ್ಲಿ ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಮತ್ತು ಓಷನ್ ಟ್ರಾನ್ಸ್ಪೋರ್ಟ್. ಇಂಟರ್ನಲ್ ಅಂದರೆ ದೇಶದ ಒಳಗಿನ, ಓಷನ್ ಅಂದರೆ ದೇಶದ ಹೊರಗಿನ, ಎಕ್ಸ್ಟರ್ನಲ್ ಅಂತ ಬೇಕಾದ್ರೂ ಕೂಡ ಕರಿಬೋದು ಇದನ್ನು. ನೆಕ್ಸ್ಟು ಏರ್ವೇಸ್ ಅಂದರೆ ಇದರಲ್ಲಿ ನ್ಯಾಷನಲ್ ಏರ್ವೇಸ್, ದೇಶದ ಒಳಗಡೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏರೋಪ್ಲೇನಲ್ಲಿ ಓಡಾಡ್ತಾರೆ. ಇಂಟರ್ನ್ಯಾಷನಲ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋಣ ಅದರಲ್ಲೂ ಕೂಡ ಏರೋಪ್ಲೇನಲ್ಲಿ ಹೋಗ್ತಾರೆ. ಸೊ ಆಲ್ ದಿಸ್ ಈಗ ನಾವೇನು ಮಾಡಬೇಕು ಲೆಸನಲ್ಲಿ ಅಂದರೆ ಒಂದೊಂದನೇ ಟೈಪ್ನ ತಗೊಂಡು ಡಿಸ್ಕಷನ್ ಮಾಡಬೇಕಾಗುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ರೋಡ್ ಟ್ರಾನ್ಸ್ಪೋರ್ಟ್. ಇದು ಮೊದಲನೇದು. ರೋಡ್ಸ್ ಆರ್ ದ ಮೋಸ್ಟ್ ಏನ್ಷಿಯಂಟ್ ಆ್ಯಂಡ್ ಯೂನಿವರ್ಸಲ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ನೋಡಿ ಏನ್ಷಿಯಂಟ್ ಟೈಮಿಂದ ಇದ್ದದ್ದು, ಕುದುರೆ ಗಾಡೀಲಿ, ಎತ್ತಿನ ಗಾಡೀಲಿ, ಇದನ್ನೆಲ್ಲ ರೋಡ್ ಮೇಲೆ ಹೋಗ್ತಾ ಇರ್ತಾರೆ. ಹೀಗಾಗಿ ತುಂಬ ಹಿಂದಿನಿಂದ ಬಂದಿರೋಂಥ ಪ್ರಾಕ್ಟೀಸು ರೋಡ್ ಟ್ರಾನ್ಸ್ಪೋರ್ಟೇಷನ್. ಏನು 5,000-6,000 ವರ್ಷದಿಂದ ಏನು ವಿಮಾನದಲ್ಲಿ ಓಡಾಡ್ತಿದ್ರಾ? ಇಲ್ಲ. ಟ್ರೈನ್ ಏನಾರು ಇದ್ದಾಗ ಇಲ್ಲ. ಸೊ ಕೆಲವೊಬ್ರು ಹೇಳ್ತಾರೆ ಚಾಲೆಂಜ್ ಮಾಡಲಿಕ್ಕೋಸ್ಕರ, ಏನಂತ, ಸರ್ ರಾವಣ ಪುಷ್ಪಕ ವಿಮಾನ ಇಟ್ಟಿದ್ನಲ್ಲ ಸರ್, ಅದನ್ನು ನೀವು ಯಾರೂ ನೋಡಿಲ್ಲ. ಓಕೆ, ಎನಿವೆ, ಸೊ ಇದು ತುಂಬ ಏನ್ಷಿಯಂಟ್ ಆಗಿರುವಂಥ ಮೆಥಡ್ ಇದು ರೋಡ್ ಟ್ರಾನ್ಸ್ಪೋರ್ಟ್. ದೇ ಪ್ಲೇ ಅ ವೈಟಲ್ ರೋಲ್ ಇನ್ ದ ಎಕನಾಮಿಕ್ ಗ್ರೋತ್ ಆಫ್ ನೇಷನ್. ಒಂದು ದೇಶ ಗ್ರೋತ್ ಆಗ್ತೈತೆ ಅಂತಂದರೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ವೈಟಲ್ ಅಂದರೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ವಿಲೇಜಸ್ ಆ್ಯಂಡ್ ಮೇಯ್ನ್ಲಿ ಆನ್ ಅಗ್ರಿಕಲ್ಚರ್ ನೇಷನ್. ಇಂಡಿಯಾ ಒಂದು ವಿಲೇಜಸ್ಗಳಿರುವಂಥ ದೇಶ, ಜಾಸ್ತಿ ಹಳ್ಳಿಗಳಿದೆ. ಹಾಗೆ ಅಗ್ರಿಕಲ್ಚರ್ ಮೇಯ್ನಾಗಿ ಡಿಪೆಂಡೆಂಟ್ ಆಗಿರುವಂಥ ದೇಶ. ಹೀಗಾಗಿ ರೋಡ್ ಚೆನ್ನಾಗಿ ಬೇಕಾಗುತ್ತೆ. ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ರೋಡ್ಸ್ ಆರ್ ಎಸೆನ್ಷಿಯಲ್. ರೋಡ್ಸ್ಗಳಂತೂ ತುಂಬ ಇಂಪಾರ್ಟೆಂಟ್ ಹಳ್ಳಿಗಳು ಡೆವಲಪ್ ಆಗಬೇಕಂದ್ರೆ, ಬಿಕಾಸ್ ದೇ ಆರ್ ವೆರಿ ಕನ್ವೀನಿಯಂಟ್ ಟು ಕನೆಕ್ಟ್ ಐಸೋಲೇಟೆಡ್ ವಿಲೇಜಸ್. ಹೀಗಾಗಿ ಹಳ್ಳಿಗೂ ನಾವು ವಿಮಾನ ಬಿಡ್ತೀವಿ ಅಂತ ಅನ್ನೋದು ಸುಳ್ಳು. ಹಳ್ಳಿಗೂ ನಾವು ರೈಲ್ ಬಿಡ್ತೀವಿ ಅನ್ನೋದು ಹಳ್ಳಿಗೂ ಯಾರಾದ್ರೂ ನಾವು ರೈಲ್ ಬಿಡ್ತೀವಿ ಅಂತಂದರೆ ಅದು ದೊಡ್ಡ ರೈಲ್ ಬಿಟ್ಟಿದ್ದಾರೆ ಅಂತಲೇ ಅರ್ಥ. ಓಕೆನಾ? ಸೊ ಇದ್ರ ಬದಲು ಹಳ್ಳಿಗೆ ನಾವು ರೋಡ್ ಹಾಕ್ಸ್ತೀವಿ ಅಂತಂದರೆ ನಂಬಬಹುದು ಅದನ್ನ. ಎಸ್, ದ್ಯಾಟ್ಸ್ ಒನ್. ಸೊ ಹೀಗಾಗಿ ಈ ರೋಡ್ಗಳನ್ನ ಕನ್ವೀನಿಯೆಂಟ್, ಈಸಿಯಾಗಿ ದೂರದಲ್ಲಿ ಇರುವಂತಹ, ಐಸೋಲೇಟೆಡ್ ಅಂದರೆ ದೂರದಲ್ಲಿ ಸಪ್ರೇಟಾಗಿರುವಂತಹ ಹಳ್ಳಿಗಳನ್ನೂ ಕೂಡ ನಾವು ಕನೆಕ್ಟ್ ಮಾಡ್ಬೋದು. ಹಾಗೆ ರೋಡ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಇನ್ ಫಾರೆಸ್ಟ್ ಆ್ಯಂಡ್ ಇಲ್ಲಿ ರೀಜನ್ಸ್. ರೋಡ್ಗಳನ್ನ ಈವನ್ ಫಾರೆಸ್ಟಲ್ಲೂ ಕೂಡ ಈಸಿಯಾಗಿ ಕಟ್ಬೋದು, ಕನ್ಸ್ಟ್ರಕ್ಷನ್ ಮಾಡ್ಬೋದು. ಹಾಗೆ ಇಲ್ಲಿ ಬೆಟ್ಟಗಳಲ್ಲೂ ಕೂಡ ನಾವು ಈಸಿಯಾಗಿ ಮಾಡ್ಬೋದು. ಅದೇ ಬೆಟ್ಟದ ಮೇಲೆ ನಾವು ರೈಲ್ ಓಡಿಸ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಸ್. ನೆಕ್ಸ್ಟ್, ದೇ ಕನೆಕ್ಟ್ ರಿಮೋಟ್ ಪ್ಲೇಸಸ್ ವಿತ್ ಟೌನ್ಸ್ ಆ್ಯಂಡ್ ಸಿಟೀಸ್, ಪ್ರೊವೈಡ್ ಡೋರ್ ಟು ಡೋರ್ ಸರ್ವಿಸಸ್. ಹೀಗಾಗಿ ಈವನ್ ರಿಮೋಟ್ ಪ್ಲೇಸಸ್ನ, ತುಂಬ ದೂರದ ಪ್ಲೇಸಸ್ಗಳನ್ನೂ ಕೂಡ ಈ ರೋಡ್ಗಳನ್ನೋದು ಕನೆಕ್ಟ್ ಮಾಡ್ತವೆ. ಆಮೇಲೆ ನೋಡಿ, ಹಳ್ಳಿಗಳಿಗೆ, ಸಿಟಿಗಳಿಗೆ ಎಲ್ಲದಕ್ಕೂ ಕನೆಕ್ಟ್ ಮಾಡುತ್ತೆ. ಆಮೇಲೆ ಡೋರ್ ಟು ಡೋರ್ ಸರ್ವಿಸ್, ಮನೆ ಬಾಗಿಲಿಗೂ ಬೇಕಾದರೆ ಸರ್ವಿಸ್ ಕೊಡುವಂಥದ್ದು. ಓಕೆನಾ? ಮನೆ ಮುಂದೆ ಎಲ್ಲ ರೋಡ್ ಮಾಡಿರ್ತಾರಲ್ವ, ಹಾಗೆ. ಸೊ ದೇ ಆರ್ ದ ಫೀಡರ್ಸ್ ಟು ರೈಲ್ವೇಸ್, ಸೀ ಪೋರ್ಟ್ಸ್ ಆ್ಯಂಡ್ ಏರ್ಪೋರ್ಟ್ಸ್. ಹೀಗಾಗಿ ಈ ರೋಡ್ ಏನಿದೆಯೋ ಅದು ಏರ್ಪೋರ್ಟ್ಗಳಿಗೆ ಹೋಗಬೇಕು ಅಂತಂದರೆ, ನಾನು ಏರೋಪ್ಲೇನ್ಗೆ ಹೋಗ್ತೀನಿ ಬೆಂಗಳೂರು ಏರ್ಪೋರ್ಟ್ಗೆ ಅಂದಮೇಲೆ ನಾನು ಇಲ್ಲಿಂದ ರೋಡಲ್ಲೇ ಹೋಗ್ಬೇಕು ತಾನೆ. ಹೀಗೆ ಏರ್ಪೋರ್ಟ್ಗೆ ಹೋಗಿ ಕನೆಕ್ಟ್ ಮಾಡುತ್ತೆ. ಫೀಡರ್ ಅಂದರೆ ಅಲ್ಲಿಗೆ ಹೋಗಿ ಸೇರಿಸುವಂಥದ್ದು, ಕನೆಕ್ಟ್ ಮಾಡುವಂಥದ್ದು ಅಂತ ಅರ್ಥ. ಸೊ ಇಟ್ ವಿಲ್ ಕನೆಕ್ಟ್. ಇಟ್ ಈಸ್ ಅ ಫೀಡರ್ ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ ಅಂತಂದ್ರೂ ರೋಡಿನ ಮುಖಾಂತರ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗುತ್ತೆ. ಪೋರ್ಟ್ಸ್, ಯಾವುದಾದ್ರೂ ಸಮುದ್ರದ ಬಂದರುಗಳಿಗೆ ಹೋಗ್ತೀನಿ ಅಂತಂದರೆ ರೋಡಿನ ಮುಖಾಂತರ ಹೋಗಿ ಅಲ್ಲಿಗೆ ಹೋಗಬೇಕು. ಏರ್ಪೋರ್ಟ್ಗಾದ್ರೂ ಅಷ್ಟೇ. ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟೂರಿಸಮ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಈ ಎಲ್ಲದರಲ್ಲೂ ಕೂಡ ಈ ರೋಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ದೇ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆ್ಯಂಡ್ ಆರ್ ಮೋಸ್ಟ್ ಯೂಸ್ಫುಲ್ ಫಾರ್ ಡಿಫೆನ್ಸ್, ಎಸ್ಪೆಷಲಿ ಬಾರ್ಡರ್ ಏರಿಯಾಸ್. ಹಿಂಗಾಗಿ ರೋಡ್ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ ತಾನೆ. ಎಸ್, ಅದೊಂದು. ಆಮೇಲೆ ಬಾರ್ಡರ್ ಏರಿಯಾದಲ್ಲಿ
ಇಂಡಿಯಾದ ಬಾರ್ಡರ್ ಏರಿಯಾದಲ್ಲೆಲ್ಲ ರೋಡ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಡಿಫೆನ್ಸ್ ಏರಿಯಾದಲ್ಲೂ ಕೂಡ ತುಂಬ ಇಂಪಾರ್ಟೆಂಟಾಗಿ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ರೋಡ್ಸ್. ಹಾಗಾದರೆ ರೋಡ್ಸಲ್ಲಿ ಯಾವ ಥರ ಟೈಪ್ಸ್ ಇದೆ ನೋಡಿ. ಈಗ ನೆಕ್ಸ್ಟ್ ಇಷ್ಟು ರಿಲೇಟೆಡಾಗಿ ಏನಾದ್ರು ಪಿಕ್ಚರ್ ಇದೆಯಾ? ಒಂದು ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ರೋಡ್ ಚೆನ್ನಾಗಿರ್ಬೇಕು ನೋಡಿ. ಗೋಯ್ ಅಂತ ಹೋಗ್ತಾ ಇದ್ದವರು. ಇದು ಹಳ್ಳಿ ರೋಡು. ನೆಕ್ಸ್ಟ್ ನೋಡಿ, ಇದು ಹಳ್ಳಿ ರೋಡು, ಸಿಟಿದು ನಗರದ್ದು ಯಾವ ರೀತಿ ಇರುತ್ತೆ ರೋಡ್ ಅಂತೇಳಿ. ಅದೇ ರೈಲ್ವೆ ಸ್ಟೇಷನ್ಗೆ ತೊಗೊಂಡೋಗಿ ಕನೆಕ್ಟ್ ಮಾಡುತ್ತೆ. ಸಮುದ್ರದ ಬಂದರ್ ಇದ್ದರೆ ಅದಕ್ಕೆ ತೊಗೊಂಡೋಗಿ ಕನೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟು ಟೈಪ್ಸ್ ಆಫ್ ರೋಡ್. ಟೈಪ್ಸ್ ಆಫ್ ರೋಡಲ್ಲಿ ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಸ್ಟ್ರಕ್ಚರ್ ರೋಡ್ಸ್ ಕ್ಯಾನ್ ಬಿ ಡಿವೈಡ್ ಇಂಟು 2 ಟೈಪ್ಸ್. ಅದರ ನೋಡೋಕ್ಕೆ ಯಾವುದು ರೀತಿ ಇದೆ ಅನ್ನೋ ಬೇಸ್ ಮೇಲೆ, ಆ ಫಿಸಿಕಲ್ ಸ್ಟ್ರಕ್ಚರ್ ಮೇಲೆ 2 ಥರ ಡಿವೈಡ್ ಮಾಡಿದ್ದಾರೆ. ಒಂದು ಮೆಟಲ್ಡ್ ರೋಡ್ಸ್, ಈ ರೀತಿ ಡಾಂಬರು ಹಾಕಿರ್ತಾರಲ್ಲ, ಆ ಡಾಂಬರ್ ಹಾಕಿ ಮಾಡಿರುವಂಥ ರೋಡು. ವಿಚ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಸಿಮೆಂಟ್, ಕಾಂಕ್ರೀಟ್ ಆರ್ ಆಸ್ಫಾಲ್ಟ್. ಈ ರೀತಿ ಡಾಂಬರ್ ಇರ್ತದಲ್ಲ, ಆ ಟಾರ್ ಹಾಕಿ ಮಾಡಿರ್ತಲ್ಲ, ಡಾಂಬರ್ ಅಂತ ಕರಿತೀವಿ. ಅದರಿಂದ ಮಾಡಿರುವಂಥ ರಸ್ತೆ ಗಟ್ಟಿಯಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ನೋಡಿ. ವಾವ್, ನೋಡ್ಬಿಟ್ಟು ಅದ್ರ ಮೇಲೆ ಕೂತ್ಕೋಬೇಕು ಅಂತ ಅನಿಸುತ್ತೆ. ಸೂಪರಾಗಿದೆ ಅಲ್ಲ. ಬಿಸಿಲೋದ್ಮೇಲೆ ಕುಂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಮತ್ತು ಮಾರ್ನಿಂಗ್ ಟೈಮು, ಫುಲ್ ಈವ್ನಿಂಗ್ ಟೈಮು, ರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಅಲ್ಲಿ ನಡೆಯೋಕ್ಕಾಗಿರಲಿ, ಕುತ್ಕೊಳ್ಳೋಕ್ಕಾಗಿರಲಿ. ಆಮೇಲೆ ನೆಕ್ಸ್ಟು ಅನ್ಮೆಟಲ್ಡ್ ರೋಡ್ಸ್ ವಿಚ್ ಆರ್ ಕಾಮನ್ ಇನ್ ರೂರಲ್ ಏರಿಯಾಸ್. ಈಗ ಇದು ಮೆಟಲ್ ರೋಡು. ಅನ್ಮೆಟಲ್ ರೋಡ್ ಅಂದರೆ ಹಳ್ಳಿಗಳ ಕಡೆ ನಾವು ಕಾಮನಾಗಿ ನೋಡುವಂಥ ರೋಡ್ಗಳು. ಹಳ್ಳಿಗಳ ಕಡೆ ರೋಡ್ ಹೆಂಗೆ ಅಂತಂದ್ರೆ ಇದ್ರ ಮೇಲೆ ಬರೀ ಕುತ್ಕೋಬೋದು. ಹಳ್ಳಿಗಳ ರೋಡ್ ಆದರೆ ಮಲ್ಕೋಬೋದು. ನೋಡೀಗ ಎಷ್ಟು ಸೂಪರಾಗಿದೆ ಅಂತ. ಟ್ಯಾನ್ ಟಡಾ. ಓಕೆ, ದೀಸ್ ಆರ್ ದ 2 ಟೈಪ್ಸ್ ಆಫ್ ದ ರೋಡ್ಸ್ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟ್ರಕ್ಚರ್ ಏನಿದೆಯೋ ಅದ್ರ ಬೇಸ್ ಮೇಲೆ. ಮೆಟಲ್ ರೋಡ್, ಅನ್ಮೆಟಲ್ಡ್ ರೋಡ್. ನೆಕ್ಸ್ಟ್, ಅಟೆಂಪ್ಟ್ಸ್ ಆರ್ ಬೀಯಿಂಗ್ ಮೇಡ್ ಟು ಕನ್ವರ್ಟ್ ಮಡ್ ರೋಡ್ಸ್ ಇಂಟು ಮೆಟಲ್ ರೋಡ್ಸ್. ಆ ರೀತಿ ಮಡ್ ರೋಡ್ ಇದ್ದದನ್ನ ಮೆಟಲ್ ರೋಡಾಗಿ ಕನ್ವರ್ಟ್ ಮಾಡಬೇಕಂತ ತುಂಬ ಪ್ರಯತ್ನಗಳು ನಡೀತಾ ಐತೆ. ಬೆಸ್ಟ್ ಎಕ್ಸಾಂಪಲ್, ಪ್ರೈಮ್ ಮಿನಿಸ್ಟರ್ಸ್ ಗ್ರಾಮ್ ಸಡಕ್ ಯೋಜನಾ ಈಸ್ ಟೇಕನ್ ಅಪ್ ಇನ್ ದಿಸ್ ಡೈರೆಕ್ಷನ್. ಹಳ್ಳಿಗೂ ಕೂಡ ಡಾಂಬಾರು ರಸ್ತೆ ಹಾಕಬೇಕು ಅಂತೇಳಿ ಬಂದಂಥ ಯೋಜನೆ. ಆ ಸ್ಕೀಮ್ನ ಹೆಸರೇನಂತಂದರೆ ಪ್ರೈಮ್ ಮಿನಿಸ್ಟರ್ಸ್ ಗ್ರಾಮ್ ಸಡಕ್ ಯೋಜನಾ. ಸಡಕ್ ಅಂದರೆ ರಸ್ತೆ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಈ ಗ್ರಾಮ್ ಸಡಕ್ ಯೋಜನಾ ಅಂತೇಳಿ ಬಂದಿತ್ತು. ಓಕೆ, ಇಂಡಿಯಾದಲ್ಲಿ 60 to 70% ಹಳ್ಳಿಗಳ ರೋಡನ್ನು ಹಾಕಿದ್ದು ಅಂತ ಯೋಜನೆ ಯಾವುದು ಅಂತಂದರೆ ಇದು ಪ್ರೈಮ್ ಮಿನಿಸ್ಟರ್ಸ್ ಗ್ರಾಮ್ ಸಡಕ್ ಯೋಜನಾ. ಈ ರೀತಿ. ಸೊ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿನ ತುಂಬ ರೆಸ್ಪೆಕ್ಟ್, ತುಂಬ ಗೌರವಿಸ್ತಾರೆ. ದಟ್ಸ್ ವೈ ಪೊಲಿಟಿಕಲಾಗಿ ನೋಡೋಕೋಬೇಡ್ರಿ ಅವ್ರು ಯಾವ ಪಾರ್ಟಿ ಏನು ಅಂತೇಳಿ. ಈಸ್ ಅ ಗ್ರೇಟ್ ಪರ್ಸನ್. ಹಾಗೆ ನಾವು ಅವಾಗ ಚಿಕ್ಕ ಹುಡುಗಿದ್ವಿ. DD1 ನ್ಯೂಸ್, DD1 ಒಂದೇ ಒಂದು ಚಾನಲ್ ಇತ್ತು. ಆವಾಗ ನಾವು ಟಿ ವಿ ಮುಂದೆ ಕೂತ್ಕೊಂಡ್ರೆ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಿರ್ತಿತ್ತು. ನಮ್ಮೂರಿಗೆ ಈಗ ರಸ್ತೆ ಆಗಿದೆ ಗ್ರಾಮ್ ಸಡಕ್ ಯೋಜನೆಯಿಂದ. ಲೇಡೀಸ್ ಎಲ್ಲ ಕಮೆಂಟ್ಸ್ ಕೊಡೋದು, ಜೆಂಟ್ಸ್ ಎಲ್ಲ ಕಮೆಂಟ್ಸ್ ಕೊಡೋರು. ಮೊದಲು ನಾವು ತುಂಬ ಅದನ್ನು ನೀರು ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಈಗೆಲ್ಲ ನೀಟಾಗಿ ರೋಡ್ ಮಾಡಿದ್ದಾರೆ. ಸೊ ಈ ರೀತಿ ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿತ್ತು, ಗ್ರಾಮ್ ಸಡಕ್ ಯೋಜನಾ ಅಂತೇಳಿ. ನೆಕ್ಸ್ಟ್, ಟೈಪ್ಸ್ ಆನ್ ದ ಬೇಸಿಸ್ ಆಫ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್. ರೋಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 5. ಕನ್ಸ್ಟ್ರಕ್ಷನ್ ಮಾಡಿರೋ ಬೇಸ್ ಮೇಲೆ, ಹಾಗೆ ಅದನ್ನು ಮೇಂಟೈನ್ ಮಾಡೋ ಬೇಸಿಸ್ ಮೇಲೆ 5 ಟೈಪ್ನ ಡಿವೈಡ್ ಮಾಡಿದ್ದಾರೆ ನೋಡಿ. ಫಿಸಿಕಲ್ ಸ್ಟ್ರಕ್ಚರ್ ಬೇಸ್ ಮೇಲೆ 2 ಟೈಪು, ಕನ್ಸ್ಟ್ರಕ್ಷನ್ ಮತ್ತು ಮೇಂಟೆನೆನ್ಸ್ ಟೈಪ್ನಲ್ಲಿ 5 ಟೈಪ್ಗಳಿದೆ. ಲೆಟ್ಸ್ ಸಿ, ಗೋಲ್ಡನ್, ಕ್ವಾಡ್ರಿಲ್ಯಾಟ್ರಲ್ ಆ್ಯಂಡ್ ಸೂಪರ್ ಹೈವೇಸ್. ಆ ರೀತಿ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನ್ಯಾಷನಲ್ ಹೈವೇಸ್, ರಾಷ್ಟ್ರೀಯ ರಸ್ತೆಗಳು. ಡಿಸ್ಟ್ರಿಕ್ಟ್ ರೋಡ್ಸ್, ಸ್ಟೇಟ್ ಹೈವೇಸ್, ವಿಲೇಜ್ ರೋಡ್ಸ್. ಈ ರೀತಿ 5 ಟೈಪ್ ಇದೆ. ಫಸ್ಟು ಗೋಲ್ಡನ್, ಕ್ವಾಡ್ರಿಲ್ಯಾಟ್ರಲ್ ಆ್ಯಂಡ್ ಸೂಪರ್ ಹೈವೇಸ್. ನಾನೀಗ ಚಿಕ್ಕವನಾಗಿಬಿಡ್ತೀನಿ ಆಯಿತಾ. ಓಕೆ, ಫಸ್ಟ್ ಒನ್, ದ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಈಸ್ ಎ ಪ್ರಾಜೆಕ್ಟ್ ವಿತ್ 4 to 6 ಲೇನ್ ರೋಡ್ಸ್. 4ರಿಂದ 6 ಲೇನ್ಗಳು ಬಂದಿರ್ತದಂತೆ. ಹೆಂಗೆ? ಎಸ್ ನೋಡಿ, 1 2 3 4 ಲೇನ್ಗಳು. ಇದು 4 ಲೇನ್ಗಳಿರ್ಬೋದು, ಅಥವಾ ಕೆಲವೊಂದು ಕಡೆ 6 ಲೇನ್ಗಳು, 6 ಕೂಡ ಆಗ್ಬೋದು. ಯಾಕಂದರೆ ಹೆವಿ ಟ್ರಾಫಿಕ್ ಹೆವಿ ಇರೋ ಕಡೆ ಅವಾಗ ಏನು ಮಾಡ್ತಾರೆ, 6 ಲೇನ್ಸ್ಗಳಂತೇಳಿ ಕೂಡ ಮಾಡ್ತಾರೆ. ದಟ್ಸ್ ಒನ್. ನೆಕ್ಸ್ಟ್, ದಿಸ್ ಹೈವೇ ನೆಟ್ವರ್ಕ್ ಕನೆಕ್ಟ್ಸ್ ಮೇಜರ್ ಸಿಟೀಸ್ ಆ್ಯಸ್ ವೆಲ್ ಆಸ್ ಕಲ್ಚರಲ್, ಇಂಡಸ್ಟ್ರಿಯಲ್ ಸೆಂಟರ್ಸ್ ಆ್ಯಂಡ್ ಪೋರ್ಟ್ಸ್ ಆಫ್ ದ ಕಂಟ್ರಿ. ಇದೇನೇನು ಕನೆಕ್ಟ್ ಮಾಡ್ತಾಯಿದ್ರೆ ನಮ್ಮ ದೇಶದಲ್ಲಿರುವಂಥ ಮೇಜರ್ ದೊಡ್ಡ ದೊಡ್ಡ ಸಿಟಿಗಳೇನಿದೆ ಅದನ್ನು, ಮತ್ತು ಕಲ್ಚರಲ್, ಇಂಡಸ್ಟ್ರಿಯಲ್ ಸೆಂಟರ್ಸ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ಇರುವಂಥ ಸೆಂಟರ್ಗಳನ್ನ, ಬಂದರುಗಳನ್ನ, ಅವುಗಳನ್ನೆಲ್ಲ ಕನೆಕ್ಟ್ ಮಾಡ್ತದೆ. ಹೆಂಗಪ್ಪ ಅಂತಂದರೆ ನೋಡಿ, ಸೊ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಇಲ್ಲಿಂದ ಮುಂಬೈಯಿಂದ ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ, ಹಿಂಗೆ
ಟೆಂಗ್ 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 ಕ್ವಾಡ್ರಿಲೇಟ್ರಲ್ ಕಾಣ್ತಾ ಇತ್ತಲ್ವಾ, ದಟ್ಸ್ ಫೈನ್. ಈ ರೀತಿ ಸೊ ಹೋಗೋ ದಾರಿನಲ್ಲಿ ಇಲ್ಲಿ ಮುಂಬೈ, ಚೆನ್ನೈ, ಬಂದರಿದೆ, ಇದಿದೆ, ಇದನ್ನೆಲ್ಲ ಕನೆಕ್ಟ್ ಮಾಡುತ್ತೆ ಆ ರೀತಿ. ನೆಕ್ಸ್ಟ್ ಇಟ್ ಲಿಂಕ್ಸ್ ಡೆಲ್ಲಿ ಮೇಯ್ನಾಗಿ ಡೆಲ್ಲಿಯಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಮುಂಬೈ, ನೆಕ್ಸ್ಟು ಚೆನ್ನೈ, ನೆಕ್ಸ್ಟು ಕೋಲ್ಕತ್ತಾ. ಇವು 4 ಮೇಯ್ನಾಗಿ ನೆನಪಿಸ್ಕೋಬೇಕು. ಈ 4ಕ್ಕೆ ಕನೆಕ್ಟ್ ಮಾಡುವಾಗ ಮಧ್ಯದಲ್ಲಿ ಯಾವ ಪ್ಲೇಸ್ಗಳು ಸಿಗ್ತದೆ ಅದನ್ನು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ಫಸ್ಟ್ ಒನ್ ಡೆಲ್ಲಿಯಿಂದ ಜೈಪುರ್ಗೆ ಬರ್ತಾರೆ, ಜೈಪುರಿಂದ ಅಹಮದಾಬಾದ್ ಬರ್ತಾರೆ, ನೆಕ್ಸ್ಟು ಅಲ್ಲಿಂದ ಸೂರತ್, ಆಮೇಲೆ ಮುಂಬೈ, ನೆಕ್ಸ್ಟ್ ಮುಂಬೈಯಿಂದ ಪುಣೆ, ನೆಕ್ಸ್ಟ್ ಬೆಂಗಳೂರು, ಬೆಂಗಳೂರಿಂದ ಚೆನ್ನೈ, ನೆಕ್ಸ್ಟ್ ವಿಶಾಖಪಟ್ಟಣ, ಭುವನೇಶ್ವರ್, ನೋಡಿ ವಿಶಾಖಪಟ್ಟಣ, ಭುವನೇಶ್ವರ್, ನೆಕ್ಸ್ಟ್ ಕೋಲ್ಕತ್ತಾ, ಅಲ್ಲಿಂದ ನೆಕ್ಸ್ಟ್ ಅಲಹಾಬಾದ್, ಕಾನ್ಪುರ್, ಡೆಲ್ಲಿ. ಈ ರೀತಿ ಒಂದು ರೌಂಡ್ ಹಾಕಿ ಬಂದುಬಿಟ್ರು. ನೆಕ್ಸ್ಟ್ ದ ಸೂಪರ್ ಹೈವೇಸ್ ಆರ್ ಡಿವೈಡೆಡ್ ಇಂಟು 2 ಡಿವಿಷನ್ಸ್. ಇನ್ನು ಸೂಪರ್ ಹೈವೇಸ್ ಇದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್, ಇಲ್ಲಿಂದ ಇಲ್ಲಿವರೆಗೆ ಸ್ಟಾರ್ಟ್ ಆಗಿದ್ದೆ ಯಾವ ಇಯರ್ನಲ್ಲಿ, 1999ನಲ್ಲಿ. ಈ 1999ನಲ್ಲಿ ಪ್ರಧಾನಮಂತ್ರಿ ಯಾರು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ. ಸೊ ಅವ್ರ ಟೈಮಲ್ಲಿ ತುಂಬ ರಸ್ತೆಗಳದು ಇಂಡಿಯಾದಲ್ಲಿ. ಸೊ ಹ್ಯಾಟ್ಸ್ ಆಫ್ ಟು ಹಿಮ್. ಎಲ್ಲಾದರೂ ಅವ್ರ ಪಿಕ್ಚರ್ ನೋಡಿದಾಗ ಯು ಕ್ಯಾನ್ ರೆಸ್ಪೆಕ್ಟ್ ಹಿಮ್. ನೆಕ್ಸ್ಟ್ ದ ಸೂಪರ್ ಹೈವೇಸ್ ಆರ್ ಡಿವೈಡೆಡ್ ಇಂಟು 2 ಡಿವಿಷನ್ಸ್. ಇನ್ನು ಸೂಪರ್ ಹೈವೇಸ್ಗಳು ಬಂದಾಗ 2 ಡಿವಿಷನ್ ಇದೆ. ನಾರ್ತ್ ಸೌತ್ ಕಾರಿಡಾರ್ ವಿಚ್ ರನ್ಸ್ ಫ್ರಮ್ ಶ್ರೀನಗರ್ ಟು ಕನ್ಯಾಕುಮಾರಿ. ನೋಡಿ ನಾರ್ತ್ ಸೌತ್ ಕಾರಿಡಾರ್ ಅಂತೇಳಿ ಕರೀತಾರೆ. ಹೀಗೆ ಕಾರಿಡಾರ್ ಎಲ್ಲಿಂದ ನಾರ್ತ್ ಸೌತ್ ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ. ನೆಕ್ಸ್ಟ್ ಈಸ್ಟ್ ವೆಸ್ಟ್ ಕಾರಿಡಾರ್ ವಿಚ್ ರನ್ಸ್ ಫ್ರಮ್ ಸಿಲ್ಚಾರ್ ಇನ್ ಅಸ್ಸಾಂ ಟು ಪೋರಬಂದರ್ ಇನ್ ಗುಜರಾತ್. ನೋಡಿ ಇಲ್ಲಿಂದ ಸೊ ಸಿಲ್ಚಾರ್ ಅಂತ ಇಲ್ಲಿದೆ ಅಂದ್ಕೊಡ್ರಿ, ಇಲ್ಲಿಂದ ಹಿಡಿದು ಟಾಯ್ ಪೋರಬಂದರ್ ಅಲ್ಲಿವರೆಗೂ ಬರುತ್ತೆ. ಸೊ ನಾರ್ತ್ ಸೌತ್ ಕಾರಿಡಾರು, ಈಸ್ಟ್ ವೆಸ್ಟ್ ಕಾರಿಡಾರ್, ಗೋಲ್ಡನ್ ಕ್ವಾಡ್ರಿಲೇಟರಲ್ ಆಯಿತಾ. ನೆಕ್ಸ್ಟ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದೀಸ್ ರೋಡ್ಸ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಈ ರೀತಿ ಇವುಗಳನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದು, ಹಾಗೆಯೇ ಅದನ್ನು ರಿಪೇರಿ ಮಾಡೋದು, ಅದನ್ನು ಮೇಂಟೆನೆನ್ಸ್ ಮಾಡುವಂಥವ್ರು NHAI ಅಂತೇಳಿ ಕರಿತೀವಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಈ ರೀತಿ. ನೆಕ್ಸ್ಟ್ ಡು ಯು ನೋ, ಗೊತ್ತಿದೆಯಾ? ನಂಬರ್ 7 ಅಂದರೆ NH7 ಅಂತೇಳಿ ಕರಿತೀವಿ ಅದನ್ನ, ನ್ಯಾಷನಲ್ ಹೈವೇ 7 ಅಂತ. ನ್ಯಾಷನಲ್ ಹೈವೇ ಏನಿದೆ ಅದಕ್ಕೆಲ್ಲ ಒಂದೊಂದು ಕೊಟ್ಬಿಟ್ಟಿದ್ದಾರೆ ನೇಮ್ನ, NH1, NH2, NH3 ಆ ರೀತಿ. ಸೊ NH7 ನ್ಯಾಷನಲ್ ಹೈವೇ ಈಸ್ ದ ಲಾಂಗೆಸ್ಟ್ ಇನ್ ಇಂಡಿಯಾ. ಅದು ತುಂಬ ಇಂಡಿಯಾದಲ್ಲಿ ಲಾಂಗೆಸ್ಟ್ ಆಗಿರುವಂಥದ್ದು ಅಂತೇಳಿ ಕರೀತಾರೆ. ನೆಕ್ಸ್ಟು ತುಂಬ ಲಾಂಗೆಸ್ಟ್ ಆಗಿರೋ ನ್ಯಾಷನಲ್ ಹೈವೇ ಅಂತಂದರೆ NH7 ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ದ ಮನಾಲಿ ಲೇಹ್ ರೋಡ್ ಈಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ರೋಡ್. ಪ್ರಪಂಚದಲ್ಲಿ ತುಂಬ ಎತ್ತರವಾದಂಥ ಜಾಗದಲ್ಲಿ ಕಟ್ಟಿರುವಂಥ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ರೋಡ್ ಯಾವುದು ಅಂತಂದರೆ ಮನಾಲಿ ಟು ಲೇಹ್. ಈ ರೀತಿ ಇಲ್ಲೇನಾಗಿದೆ ಮನಾಲಿ ಟು ಲೇಹ್ ಅಂತೇಳಿ ಅಲ್ಲಿ. ಸೊ ಪ್ರಪಂಚದಲ್ಲಿ ಎತ್ತರವಾದಂಥ ಸ್ಥಾನದಲ್ಲಿ ಮಾಡಿರುವಂಥ ರೋಡ್ ಅದು. ಸೊ ನಮ್ಮ ಇಂಡಿಯಾದಲ್ಲಿದೆ. ಓಕೆ, ಈ ಸತಿ ಚೈನಾಗಿ ಬಿಟ್ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಇದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಆಯಿತು, ಮತ್ತು ಸೂಪರ್ ಹೈವೇಸ್ ಬಗ್ಗೆ. ಓಕೆ, ನೆಕ್ಸ್ಟ್ ಒನ್ ನ್ಯಾಷನಲ್ ಹೈವೇಸ್, ರಾಷ್ಟ್ರೀಯ ಹೆದ್ದಾರಿಗಳು. ದೀಸ್ ಟ್ರಂಕ್ ರೋಡ್ಸ್ ಕನೆಕ್ಟ್ ದ ಸ್ಟೇಟ್ ಕ್ಯಾಪಿಟಲ್ಸ್, ಪೋರ್ಟ್ಸ್, ಟೌನ್ಸ್ ಆ್ಯಂಡ್ ಸಿಟೀಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಮುಖ್ಯವಾಗಿರುವಂತಹ ಸಿಟಿಗಳನ್ನ, ಟೌನ್ಗಳನ್ನ, ಬಂದರುಗಳನ್ನ, ರಾಜ್ಯದ ಕ್ಯಾಪಿಟಲ್ ಸಿಟಿಗಳನ್ನ ಕನೆಕ್ಟ್ ಮಾಡುವಂಥ ರೋಡ್ಗಳಾಗಿರ್ತವೆ. ಎಂಥ ರೋಡ್ಗಳು? ಟ್ರಂಕ್ ರೋಡ್ಗಳು. ಟ್ರಂಕ್ ರೋಡ್ ಅಂತಂದರೆ ಟ್ರಂಕ್ ಎತ್ಕೊಂಡು ಹೋಗೋದಾ? ಓಕೆ, ಟ್ರಂಕ್ ರೋಡ್ ಅಂತಂದರೆ ಲಾಂಗ್ ಡಿಸ್ಟೆನ್ಸ್ವರೆಗೆ ಟ್ರಾವೆಲ್ ಮಾಡಲಿಕ್ಕೆ ಅಂತ ರೋಡ್ಗಳನ್ನ ಮಾಡ್ಕೊಂಡಿರ್ತಾರಲ್ಲ. ಓಕೆ, ಆಮೇಲೆ ಲಾರ್ಜ್ ಆಗಿರುವಂಥ ಹೆವಿ ವೆಯ್ಟ್ ಆಗಿರುವಂಥ ಗೂಡ್ಸ್ಗಳನ್ನೂ ಕೂಡ ತೊಗೊಂಡು ಲಾಂಗ್ ಡಿಸ್ಟೆನ್ಸ್ಗೆ ಹೋಗುವಂಥ ರೋಡ್ಗಳು ಕನೆಕ್ಟ್ ಮಾಡ್ತಾ ಇದೆಯಲ್ಲ. ಓಕೆ, ಈ ರೀತಿ. ನೆಕ್ಸ್ಟು ದ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಇವರು ಇದನ್ನು ನೋಡ್ಕೊಳ್ಳೋಂಥವ್ರು. ನಾವು ಫಸ್ಟ್ ನೋಡಿದ್ದು NHAI. ನ್ಯಾಷನಲ್ ಹೈವೇಸ್ಗಳಿಗಾದರೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಇದನ್ನು PWD ಅನ್ನೋದೈತಲ್ಲ, ಈ ವರ್ಡ್ನ ಅಂಡರ್ಲೈನ್ ಮಾಡಿ, PWD. ಇದು ತುಂಬ ಬರೀ ರಿಪಿಟೇಷನ್ ಆಗುತ್ತೆ. PWD ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಲೆವೆಲ್ ಇದ್ದರೆ ಅದನ್ನ, ಇದು ನ್ಯಾಷನಲ್ ಲೆವೆಲ್ ಆಗಿದ್ದರೆ ಇದ್ರ ಮುಂದೆ ಸಿನ ಸೇರಿಸ್ಕೊಂಬಿಡಿ, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಅದೇ ಸ್ಟೇಟ್ ಲೆವೆಲ್ ಆಗಿದ್ದರೆ ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ ಇದನ್ನು ಹಂಗೆ ಅನ್ಕೋಬಿಡ್ರಿ. ದಟ್ಸ್ ಆಲ್. ನೆಕ್ಸ್ಟ್ ಸೊ ಓಕೆ, ನ್ಯಾಷನಲ್ ಹೈವೇಸ್ನ ಕನ್ಸ್ಟ್ರಕ್ಷನ್ ಮಾಡುವಂಥವ್ರು NHAIನ ಅಥವಾ ಸೆಂಟ್ರಲ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟಾ? ಎಸ್, ದಟ್ಸ್ ಒನ್ ಯು ಫೈಂಡ್ ಔಟ್. ಲುಕ್ಸ್ ಆಫ್ಟರ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್. ಓಕೆ, ದಟ್ಸ್ ಆಲ್. ಸ್ಟೇಟ್ ಹೈವೇಸ್, ದೇ ಕನೆಕ್ಟ್ ದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ವಿತ್ ಸ್ಟೇಟ್ ಕ್ಯಾಪಿಟಲ್ಸ್ ವಿತ್ ದ ನ್ಯಾಷನಲ್ ಹೈವೇಸ್. ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನ ಕನೆಕ್ಟ್ ಮಾಡಿ
ರಾಜ್ಯದ ರಾಜಧಾನಿಗೂ ಕೂಡ ಕನೆಕ್ಟ್ ಮಾಡುತ್ತೆ, ಹಾಗೆ ರಾಷ್ಟ್ರೀಯ ಹೆದ್ದಾರಿಗಳಿಗೂ ಸಾಧ್ಯತೆ ಅದಕ್ಕೂ ಕೂಡ ಕನೆಕ್ಟ್ ಮಾಡ್ತದೆ. ದ ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಅದೇ ನಾನು ಹೇಳಿದ್ವಲ್ಲ SPWD, ಇದು ಅಂಡರ್ಟೇಕನ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ನೋಡ್ಕೊಳ್ತಾರೆ. ಡಿಸ್ಟ್ರಿಕ್ಟ್ ರೋಡ್ಸ್, ಇದನ್ನು ಮೇಂಟೆನೆನ್ಸ್ ಮಾಡೋರು, ಕನ್ಸ್ಟ್ರಕ್ಷನ್ ಮಾಡುವಂಥವ್ರು ಜಿಲ್ಲಾ ಪಂಚಾಯತ್ ಅವರು. ಸೊ ಈ ಡಿಸ್ಟ್ರಿಕ್ಟ್ ರೋಡ್ಸ್ಗಳನ್ನ ಜಿಲ್ಲಾ ಪಂಚಾಯತ್ ಅವರು ಅದು ಕನ್ಸ್ಟ್ರಕ್ಷನ್ ಮಾಡೋದು, ಮೇಂಟೆನೆನ್ಸ್ ಮಾಡೋದನ್ನು ಅವ್ರು ನೋಡ್ಕೊತಾರೆ. ನೆಕ್ಸ್ಟು ವಿಲೇಜ್ ರೋಡ್. ದೀಸ್ ರೋಡ್ಸ್ ಲಿಂಕ್ ದ ವಿಲೇಜಸ್ ವಿತ್ ಒನ್ ಅನದರ್, ಟೌನ್ಸ್ ಆ್ಯಂಡ್ ಮಾರ್ಕೆಟ್ ಸೆಂಟರ್ಸ್. ಮೋಸ್ಟ್ ಆಫ್ ದೆಮ್ ಆರ್ ಅನ್ಮೆಟಲ್ಡ್ ರೋಡ್ಸ್. ತುಂಬ ಅವೆಲ್ಲ ಅನ್ಮೆಟಲ್ಡ್ ರೋಡ್ಸ್ ಆಗಿರೋಂಥವು. ನಾನು ಆಲ್ರೆಡಿ ತೋರಿಸ್ದೆ. ಹೆಂಗಿರ್ತಾವೆ ರೋಡು, ಮಲ್ಕೋಬೋದು ಹಂಗೆ ಆ ರೀತಿಯು. ಆ್ಯಂಡ್ ಆರ್ ಅನ್ಯೂಸಬಲ್ ಡ್ಯೂರಿಂಗ್ ದ ರೈನಿ ಸೀಸನ್. ರೈನಿ ಸೀಸನಲ್ಲೆಲ್ಲ ಮರಳು, ಗೊಜ್ಜೆ ಹಿಂಗೆಲ್ಲ ಆಗಿಬಿಟ್ಟಿರ್ತವೆ. ಅಂಥ ಟೈಮಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಅಂಥ ರೋಡ್ಸ್ಗಳು ಪರಿಸ್ಥಿತಿ ಇರ್ತದೆ. ನೆಕ್ಸ್ಟು ಬಾರ್ಡರ್ ರೋಡ್ಸ್. ಇಂಡಿಯಾ ದೇಶದ ಗಡಿಯಲ್ಲಿ ಬಾರ್ಡರ್ನಲ್ಲಿ ಇರುವಂಥ ರೋಡ್ಗಳು. ರೋಡ್ಸ್ ಇನ್ ಬಾರ್ಡರ್ ಏರಿಯಾಸ್ ವಿಚ್ ಆರ್ ಎಸ್ಪೆಷಲಿ ಯೂಸ್ಡ್ ಫಾರ್ ಡಿಫೆನ್ಸ್ ಪರ್ಪಸ್ ಆರ್ ಕಾಲ್ಡ್ ಬಾರ್ಡರ್ ರೋಡ್ಸ್. ದೇಶದ ರಕ್ಷಣೆಗೋಸ್ಕರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತಾರೆ. ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದೀಸ್ ರೋಡ್ಸ್ ಕಮ್ಸ್ ಅಂಡರ್ ಬಾರ್ಡರ್ ರೋಡ್ಸ್ ಡೆವಲಪ್ಮೆಂಟ್ ಅಥಾರಿಟಿ, BRDA, ಬಾರ್ಡರ್ ರೋಡ್ಸ್ ಡೆವಲಪ್ಮೆಂಟ್ ಅಥಾರಿಟಿ. ಅವರು ಅದನ್ನು ನೋಡ್ಕೊತಾರೆ. ಹೀಗೆ ಬಾರ್ಡ್ರಲ್ಲಿ ನಿಂತ್ಕೊಂಡಿರುವಂಥ ಸೋಲ್ಜರ್ಸ್ಗಳನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ. ಬಾರ್ಡರ್ ರೋಡ್ಸ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡುವಂಥ ಅಥಾರಿಟಿ ಇದೆಯಲ್ಲ, ಅದನ್ನ BRDA ಅಂತೇಳಿ ಕರಿತೀವಿ. ಸೊ ದಟ್ಸ್ ಒನ್. ಸೊ ಇದು ನೋಡಿ ರಾಷ್ಟ್ರೀಯ ಹೆದ್ದಾರಿಗೆ ಎಕ್ಸಾಂಪಲ್. ಇದು ಸ್ಟೇಟ್ಗೆ ಹಂಗೆ ನೋಡಿ ಡಿಫ್ರೆನ್ಸ್ ನೋಡಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಮಾಡೋರು ಈ ರೀತಿಯಲ್ಲಿ ಹಾಕಿ, ಕಲ್ಗಳು ಇಲ್ಲೊಂದು ರೀತಿ ಇದೆ. ನೆಕ್ಸ್ಟು ಸ್ಟೇಟ್ ಹೈವೇ ಆದರೆ ಹಿಂಗಿರ್ತದೆ, ಈ ರೀತಿ ಏನೇನು ಮಾಡಲ್ಲ. ಓಕೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಆದರೆ ಹಿಂಗೆ ಒಂದೇ ಬಂದಿರ್ತದೆ. ನೆಕ್ಸ್ಟ್ ಇದು ಗೊತ್ತಿದ್ದಲ್ಲ, ದಟ್ಸ್ ಒನ್. ನೆಕ್ಸ್ಟು ಬಾರ್ಡರ್ ರೋಡ್ಸ್. ಇದು ಅರುಣಾಚಲ್ ಪ್ರದೇಶ್, ಇಲ್ಲಿಂದ ಇದು ಬಾರ್ಡರ್, ಇದು ಇಲ್ಲಿ ಬಾರ್ಡರ್, ಈ ರೀತಿ. ನೆಕ್ಸ್ಟ್ ಈಗ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್. ಇದನ್ನು ನೋಡಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಇನ್ನು ನೋಡ್ಕೊಂಡಂಥ ಏರ್ವೇಸು ಮತ್ತು ಆ ಕಮ್ಯುನಿಕೇಷನ್ ಏನಿದೆ ಅದನ್ನ ಇನ್ನೊಂದು ವಿಡಿಯೋ ಮಾಡೋಣ. ಓಕೆ, ಎಸ್. ಸೊ ರೈಲ್ವೆ ಟ್ರಾನ್ಸ್ಪೋರ್ಟ್. ರೈಲ್ವೇಸ್ ಆರ್ ವೆರಿ ಯೂಸ್ಫುಲ್ ಟು ಕ್ಯಾರಿ ಹೆವಿ ಗೂಡ್ಸ್ ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಓವರ್ ಅ ಲಾಂಗ್ ಡಿಸ್ಟೆನ್ಸ್. ನೋಡಿ, ಟ್ರೈನ್ ಅಂತಂದಾಗ ಹೆವಿ ಗೂಡ್ಸ್ಗಳನ್ನ ಕ್ಯಾರಿ ಮಾಡ್ತಾರೆ, ತುಂಬ ವೈಟೇಜ್ ಇರುವಂಥದ್ದನ್ನ. ಓಕೆ, ಅಂದರೆ 50 ಲಾರಿಗಳನ್ನ ತೊಗೊಂಡೋಗೋದು ಒಂದೇ ಒಂದು ಟ್ರೈನ್ ಎಳ್ಕೊಂಡು ಹೋಗುತ್ತೆ ಹಾಗೆ. ಸೊ ಲಾರ್ಜ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ನೋಡಿ, ಎಷ್ಟು ಇಡೀ ಒಂದು ಸಿಟಿನೇ ಎತ್ಕೊಂಡು ಹೋಗ್ಬೋದು ಅನಿಸ್ತದೆ ಆ ರೀತಿ, ಅಷ್ಟು ಜನಸಂಖ್ಯೆ. ಸೊ ಹೀಗೆ ಪ್ಯಾಸೆಂಜರ್ಸ್ ಲಾರ್ಜ್ ನಂಬರ್ನಲ್ಲಿ. ಆ್ಯಂಡ್ ಓವರ್ ಎ ಲಾಂಗ್ ಡಿಸ್ಟೆನ್ಸ್, ತುಂಬ ಲಾಂಗ್ ಡಿಸ್ಟೆನ್ಸ್ವರೆಗೆ ಹೋಗ್ಬೇಕಂತಂದಾಗ ಟ್ರೈನನ್ನು ಯೂಸ್ ಮಾಡ್ಕೊತಾರೆ. ದೇ ಪ್ಲೇ ಅ ವೈಟಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಎಕಾನಮಿ ಆಫ್ ದ ಕಂಟ್ರಿ. ಇದು ಕಾಮನ್ ಪಾಯಿಂಟ್. ಸೊ ಈ ರೀತಿ ಕಾಮನ್ ಪಾಯಿಂಟನ್ನ ಕೂಡ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ, ನೀವು ಲಾಂಗ್ ಆನ್ಸರ್ ಬರೋನಾಗ ಒಂದು ವೇಳೆ 3 ಮಾರ್ಕ್ಸ್ಗೆಲ್ಲ ಹಿಂಗೆ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಬರೀರಿ ಅಂತಂದಾಗ ಇಂಥ ಕಾಮನ್ ಪಾಯಿಂಟ್ಗಳನ್ನ ನೀವು ಎಲ್ಲದಕ್ಕೂ ಬರಿಬೋದು. ರೋಡ್ಗೂ ಬರಿಬೋದು, ರೈಲ್ವೆಗೂ ಬರಿಬೋದು, ಎರಡಕ್ಕೂ ಆಗುತ್ತೆ ಹಂಗೆ. ದೇ ಹೆಲ್ಪ್ ಟು ಎಕ್ಸ್ಪ್ಯಾಂಡ್ ಟ್ರೇಡ್ ಆ್ಯಂಡ್ ಟೂರಿಸಮ್. ಟೂರಿಸಮ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೂ ಕೂಡ ಸಹಾಯ ಆಗುತ್ತೆ. ಇನ್ ಇಂಡಿಯಾ ದ ರೈಲ್ವೇಸ್ ವರ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ಬ್ರಿಟಿಷ್ ಪೀರಿಯಡ್. ಬ್ರಿಟಿಷ್ ಅವರು ಇದ್ದಾಗಲೇ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ರೈಲ್ವೆ ಟ್ರ್ಯಾಕ್ಗಳನ್ನ ಹಾಕ್ತಾರೆ. ಫಾರ್ ಕನ್ವೀನಿಯಂಟ್ ಟ್ರಾನ್ಸ್ಪೋರ್ಟ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಂಡ್ ದ ಮೂವ್ಮೆಂಟ್ ಆಫ್ ಆರ್ಮಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅವರು ರಾ ಮೆಟೀರಿಯಲ್ ಏನಿತ್ತು ಅದನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡೋಗ್ಲಿಕ್ಕೆ, ಹಾಗೆ ಸೋಲ್ಜರ್ಸ್ಗಳನ್ನ, ಬ್ರಿಟಿಷ್ ಸೋಲ್ಜರ್ಸು, ಪೊಲೀಸ್ ಏನಿರ್ತಾರೆ ಅವ್ರನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ, ಎಲ್ಲಿ ಇಮಿಡಿಯೇಟಾಗಿ ಜಗಳ ಆಗ್ತೈತೆ, ಇಮಿಡಿಯೇಟಾಗಿ ರಿವೋಲ್ಟ್ ಎದ್ದೋಳ್ತೈತೆ ಅಂದ ತಕ್ಷಣ ಅಲ್ಲಿ ಕಳಿಸ್ಕೊಟ್ಬಿಡ್ತಾ ಇರ್ತಾರೆ ಆ ರೀತಿ. ಸೊ ಆ ಪರ್ಪಸ್ಗೋಸ್ಕರ ಅವರು ಬ್ರಿಟಿಷರು ರೈಲ್ವೆ ಟ್ರ್ಯಾಕ್ಗಳನ್ನ ಹಾಕ್ಕೊಂಡಿರ್ತಾರೆ. ದ ಫಸ್ಟ್ ರೈಲ್ವೆ ಲೈನ್ ವಾಸ್ ಲೇಯ್ಡ್ ಬಿಟ್ವೀನ್. ಸೊ ಫಸ್ಟ್ ಟೈಮ್ ಇಂಡಿಯಾದ ರೈಲ್ವೆ ಲೈನ್ ಹಾಕಿಂಥದ್ದು ಬಾಂಬೆ ಟು ಥಾಣೆ. ಬಾಂಬೆಯಿಂದ ಥಾಣಾ ಅಂತ ಪ್ಲೇಸ್ ಇರ್ತದೆ, ಅಲ್ಲಿಗೆ ಜಸ್ಟ್ 34 ಕಿಲೋಮೀಟರ್ಸ್ ಅಷ್ಟು ಮಾತ್ರ ಹಾಕಿರ್ತಾರೆ. ಇನ್ 1853 ಫಸ್ಟ್ ಟೈಮ್ ನೋಡಿ, 1853ನಲ್ಲಿ ಈ ರೀತಿ ಮೊದಲನೇ ಬಾರಿ ಇಂಡಿಯಾದಲ್ಲಿ ರೈಲ್ವೆ ಟ್ರ್ಯಾಕ್ ಇದ್ದಿದ್ದು, ಟ್ರೈನು ಓಡಿದ್ದು ಅವಾಗ. ಫಾಲೋಡ್ ಬೈ ಕೋಲ್ಕತ್ತಾ ಟು ರಾಣಿಗಂಜ್ 1854. ಇದು ಬಾಂಬೆ ಟು ಥಾಣೆ ಆದಮೇಲೆ ನೆಕ್ಸ್ಟು ರೈಲ್ವೆ ಟ್ರ್ಯಾಕ್ ಹಾಕಿದ್ದು ಕೋಲ್ಕತ್ತಾಯಿಂದ ರಾಣಿಗಂಜ್, ಅಲ್ಲಿ 1 ವರ್ಷ ಆದಮೇಲೆ ನೋಡಿ, ಇದಾದ 1 ವರ್ಷದ ನಂತರ. ನೆಕ್ಸ್ಟು ಚೆನ್ನೈ ಟು ಅರ್ಕೋನಮ್, ಇದು ಹಲವಾರು ವರ್ಷಗಳಾದಮೇಲೆ. ಇದು ಮತ್ತು ಇವೆರಡು ನೆನಪಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ದೆನ್ ಗ್ರ್ಯಾಜುವಲಿ ಡೆವಲಪ್ಡ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಅದಾದಮೇಲೆ ರೈಲ್ವೆ ಟ್ರ್ಯಾಕು ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಾ ಬರುತ್ತೆ. ನೋಡಿ ಬ್ರಿಟಿಷರು ಇದ್ದಾಗಲೇ ಇವೆಲ್ಲ ನಾನು ತೊಗೊಂಡು ಹೋಗ್ತೀನಿ ಅಂತ ನೋಡಿ, ಎಲ್ಲ ಕಡೆ ರೈಲ್ವೆ ಲೈನ್ ಎಳೆದಿಟ್ಬಿಟ್ಟಿರ್ತಾರೆ.
ಸೊ ನೆಕ್ಸ್ಟ್, ದ ರೈಲ್ವೇಸ್ ಆರ್ ಡಿವೈಡೆಡ್ ಇಂಟು 16 ಝೋನ್ಸ್ ಫಾರ್ ದ ಪರ್ಪಸ್ ಆಫ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್. ಇಡೀ ದೇಶ ತುಂಬ ಇರುವಂಥ ರೈಲ್ವೆ ಅಥಾರಿಟಿನ ಯಾರೋ ಒಬ್ಬನ ಕೈಲಿ ವ್ಯಕ್ತಿ ಕೈಲಿ ಕೊಡೋದು ತುಂಬ ಕಷ್ಟ ಅನಿಸುತ್ತೆ. ಹಿಂಗಾಗಿ ಏನು ಮಾಡಿದ್ದಾರೆ, ಡಿವಿಷನ್ಸ್ಗಳಂತೇಳಿ ಮಾಡಿದ್ದಾರೆ. ಹೇಗೆ ನೋಡಿ, ಕಲರ್ ಕೊಟ್ಟಿದ್ರಲ್ಲ, ಇದು ಒಂದು ರೈಲ್ವೆ ಸಿಸ್ಟಮ್, ಇದು ಒಂದು, ಇದೊಂದು, 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 ಇದು ಇನ್ನೊಂದು, ಈ ರೀತಿ, ಮತ್ತು ಇದೊಂದು, ಈ ರೀತಿ ಡಿವಿಷನ್ಸ್ಗಳನ್ನ ಮಾಡಿದ್ದಾರೆ. ಒಟ್ಟು ಎಷ್ಟು ಡಿವಿಷನ್ಸ್ ಇದೆ, ಎಷ್ಟು ಝೋನ್ಗಳಿದೆ ಅಂತಂದರೆ 16 ಝೋನ್ಸ್ ಆರ್ ದೇರ್, ಆಯಿತಾ. ಒಂದು ಝೋನ್ಗೆ ನಮ್ಮ ಹುಬ್ಬಳ್ಳಿ ಕೂಡ ಇಲ್ಲಿದೆ ನೋಡಿ, ಹುಬ್ಬಳ್ಳಿ ಇದು ಕೂಡ ಹೆಡ್ ಕ್ವಾರ್ಟರ್ ರೀತಿ ಇದೆ. ಅದನ್ನು ನೈಋತ್ಯ ರೈಲ್ವೆ ಅಂತೇಳಿ ಕರೀತಾರೆ, ಅಂದರೆ ಸೌತ್ ವೆಸ್ಟ್ ರೈಲ್ವೆ ಝೋನ್ ಅಂತ ಈ ರೀತಿ ಏನೋ ಕರೀತಾರೆ. ಅದಕ್ಕೆ ನಮ್ಮ ಹುಬ್ಬಳ್ಳಿ ಕರ್ನಾಟಕದ ಒಂದು ಪ್ಲೇಸ್, ಓಕೆ, ಮೈನ್ ಹೆಡ್ ಕ್ವಾರ್ಟರ್ ರೀತಿ ಇದೆ. ಹಿಂಗಾಗಿ ರೈಲ್ವೆ ಅಪಾಯಿಂಟ್ಮೆಂಟ್ಗಳು ಜಾಸ್ತಿ ನಡೆದಾಗ ಹುಬ್ಬಳ್ಳಿಗೆ ಹೋಗ್ತಾ ಇರ್ತಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರಿಗಾದ್ರೂ ಕೆಲಸ ಕೊಡಿಸ್ತಾ ಇರ್ತಾರಲ್ಲ, ಅದರ ಕೆಲಸ ತಗೊಳ್ಳೋವಂಥವ್ರು ಹುಬ್ಬಳ್ಳಿಗೆ ಹೋಗ್ತಾ ಇರ್ತಾರೆ. ಏನಿವೆ, ನೆಕ್ಸ್ಟು ಪೈಪ್ಲೈನ್, ಇದೊಂದು ನೋಡ್ಬಿಡೋಣ. ಇದೊಂದು ಮುಗಿದ್ರೆ ನಮ್ಮ ಲ್ಯಾಂಡು ಏನಿತ್ತು ಅದು ಮುಗಿಯುತ್ತೆ. ದೇ ಆರ್ ಅ ನ್ಯೂ ಮೋಡ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಪೈಪ್ಲೈನ್ಸ್ ಆರ್ ಲೈಡ್ ಅಂಡರ್ ದ ಅರ್ತ್ ಸರ್ಫೇಸ್. ಭೂಮಿಯ ಒಳಭಾಗದಲ್ಲಿ ಈ ರೀತಿ ಪೈಪ್ಗಳನ್ನ ಹಾಕಿರ್ತಾರೆ. ಅದ್ರ ಮೂಲಕ ಏನೇ ಲಿಕ್ವಿಡ್ ಕಳಿಸೋದಿರಲಿ ಅಥವಾ ಒಂದು ಪೇಸ್ಟ್ ರೂಪದಲ್ಲಿ ಮಾಡಿಬಿಟ್ಟು ಕಳಿಸೋದಿರಲಿ, ಈ ರೀತಿ ಎಲ್ಲ ಮಾಡ್ತಾಯಿರ್ತಾರೆ. ಪೈಪ್ಲೈನ್ಸ್ ಆರ್ ಲೈಡ್ ಅಂಡರ್ ದ ಅರ್ತ್ ಸರ್ಫೇಸ್. ದೇ ಆರ್ ಮೋಸ್ಟ್ಲಿ ಯೂಸ್ಡ್ ಟು ಟ್ರಾನ್ಸ್ಪೋರ್ಟ್ ಕ್ರೂಡ್ ಆಯಿಲ್ ಫ್ರಮ್ ಆಯಿಲ್ ಫೀಲ್ಡ್ ಟು ರಿಫೈನರೀಸ್. ಮೇಯ್ನಾಗಿ ಕ್ರೂಡ್ ಆಯಿಲ್ ಏನಿರ್ತದೋ ಅಲ್ಲಿಂದ ರಿಫೈನರೀಸ್ಗೆ ಕಳಿಸ್ಕೊಡ್ಲಿಕ್ಕೆ ಇದನ್ನು ಮಾಡ್ತಾರೆ. ಇದು ಬೆನಿಫಿಟ್ ಏನು ಸರ್, ಯಾಕೆ ಹಿಂಗೆ ಮಾಡಬೇಕು? ಅದೇ ನಮ್ಮ ಲಾರಿಗಳು ಟ್ಯಾಂಕ್ಗಳದೆಲ್ಲ ಇರ್ತಾವಲ್ಲ, ಟ್ಯಾಂಕರ್ ಥರ ಅದರಲ್ಲೇ ತುಂಬ್ಕೊಳೋದ್ರೆ ಏನು ಸರ್ ತೊಂದರೆ? ಏನು ತೊಂದರೆ ಅಂತಂದರೆ, ಈ ರೀತಿ ಲಾಕ್ಡೌನ್ ಆಯಿತು ಅಂದ್ಕೊಳ್ರಿ, ಅವಾಗ ನಾನು ಲಾರಿ ಓಡಿಸ್ಕೊಂಡು ಹೋಗ್ತೀನಿ ಅಂತಂದರೆ ಬಿಡ್ತಾರಾ? ಇಲ್ಲ, ಒಂದು. ಆಮೇಲೆ ಲಾರಿನ ಪ್ರತಿ ಬಾರಿ ಯಾವಾಗಲೂ ಓಡಿಸ್ತಾ ಇರೋದು, ಅದಕ್ಕೆ ರಿಪೇರಿ ಖರ್ಚು, ಅದಕ್ಕೆ ಪೆಟ್ರೋಲು ಡೀಸೆಲು ಏನೇನು ಬರ್ತಾವಲ್ಲ. ಆಮೇಲೆ ಅವ್ನಿಗೆ ಡ್ರೈವರ್ಗೆ ತುಂಬ ಕಿರಿಕಿರಿ. ಮೊದಲನೇ ಬಾರಿ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ರೀತಿ ಪೈಪನ್ನು ಹಾಕುವಂಥದ್ದು. ಒಂದು ಬಾರಿ ಪೈಪ್ ಹಾಕ್ಬಿಟ್ರೆ ಈಸಿಯಾಗಿ ಕಳಿಸ್ತಾ ಇರ್ಬೋದು, ಲಾಕ್ಡೌನ್ ಬರಲಿ ಏನೇ ಬರಲಿ ಹಾಗೆ. ಸೊ ಹಿಂಗಾಗಿ ಕ್ರೂಡ್ ಆಯಿಲ್ ಏನಿರ್ತದೋ ಅದನ್ನ ಆಯಿಲ್ ರಿಫೈನರ್ಸ್ಗೆ ಕಳ್ಸೋಕ್ಕೆ ಈ ರೀತಿ ಪೈಪನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್ಗೆ, ಮತ್ತು ಮಿನರಲ್ ಸ್ಲರಿ, ಈವನ್ ಮಿನರಲ್ಗಳನ್ನೂ ಕೂಡ ಕಳಿಸ್ಲಿಕ್ಕೆ, ಇದು ಕೋಲ್ ಇರ್ಬೋದು ಅಥವಾ ಐರನ್, ಈ ರೀತಿ ಏನಾಗಿರಲಿ ಅದನ್ನು ಸ್ಲರಿತ, ಅಂದರೆ ಒಂದು ನೀವು ಪಾಯಸ ನೋಡಿದಿರಲ್ಲ ಆ ರೀತಿ ಬೇಕಾದರೆ ಮಾಡಿ ಅದನ್ನು ಪುಷ್ ಮಾಡ್ತಾರೆ. ಎಂಜಿನ್ಗೆ ಹೆವಿ ಎಂಜಿನ್ ಕೊಟ್ಟು ಪುಷ್ ಮಾಡಿ ಕಳಿಸ್ತಾರೆ. ನೆಕ್ಸ್ಟ್, ದ ಟೋಟಲ್ ಲೆಂತ್ ಆಫ್ ಪೈಪ್ಲೈನ್ಸ್ ಇನ್ ಇಂಡಿಯಾ ಈಸ್ 35,676 ಕಿಲೋಮೀಟರ್ಸ್. ಇಷ್ಟು ಲೆಂತು ಪೈಪ್ಲೈನ್ಸನ್ನು ಹಾಕಿದ್ದಾರೆ ಆ ರೀತಿ. ಸೊ ನೆಕ್ಸ್ಟ್, ಡೂ ಯು ನೋ, ನಿಮಗೆ ಗೊತ್ತಿದೆಯಾ? ದ ಹಾಜಿರಾ ಬಿಜಾಪುರ್ ಜಗದೀಶ್ಪುರ್ ಗ್ಯಾಸ್ ಪೈಪ್ಲೈನ್ ಈಸ್ ದ ಲಾಂಗೆಸ್ಟ್ ಇನ್ ಇಂಡಿಯಾ. ಇದನ್ನು ಅಂಡರ್ಲೈನ್ ಮಾಡಿ. HBJ ಗ್ಯಾಸ್ ಪೈಪ್ಲೈನ್, ಇದು ಮೇನ್ ಕೀವರ್ಡ್, ಅಂಡರ್ಲೈನ್ ಮಾಡಿ. ಸೊ H ಅಂದರೆ ಹಾಜಿರಾ, B ಅಂದರೆ ಬಿಜಾಪುರ, J ಅಂದರೆ ಜಗದೀಶ್ಪುರ್. ಸೊ B ಅಂದರೆ ಬಿಜಾಪುರ, ನಮ್ಮ ಬಿಜಾಪುರನೇ ಅಂತ ಏನಿಲ್ಲ, ಎಷ್ಟೊಂದು ಬಿಜಾಪುರ ಇದೆ ಇಂಡಿಯಾದಲ್ಲಿ. ಸೊ ಎನಿವೆ, ಇದನ್ನು ಗೂಗಲ್ ಕ್ರೋಮ್ನಲ್ಲಿ HBJ ಗ್ಯಾಸ್ ಪೈಪ್ಲೈನ್ ಇನ್ ಮ್ಯಾಪ್ ಅಂತೇಳಿ ಹಾಕ್ರಿ, ನೋಡೋಣ ಇಂಡಿಯಾದಲ್ಲಿ ಯಾವ ಥರದ ಮ್ಯಾಪನ್ನು ತೋರಿಸುತ್ತೆ. ನಾನು ವಾಟ್ಸಪ್ಗೆ ಸೆಂಡ್ ಮಾಡಿ, ಐ ವಿಲ್ ಬಿ ವೇಟಿಂಗ್, ನೋಡೋಣ ಯಾರು ಕಳಿಸ್ತೀರಾ ಅಂತೇಳಿ. So search and send. So now I will stop this video. Another remaining part I'll make one more. So take care. Bye bye.